ಹಾಯ್ ಸ್ನೇಹಿತರೆ, ನಮಸ್ಕಾರ. RCB ಅದು ಯಾವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೋ ಆಗೆಲ್ಲ ಏನಾದರೂ ಒಂದು ಸಮಸ್ಯೆ ಬರುತ್ತೆ ಗುರು, ಏನಾದರೂ ಒಂದು ವಿಘ್ನಗಳು ಅಡ್ಡಿ ಬರುತ್ತೆ. ಈಗ ಸದ್ಯಕ್ಕೂ ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ಈ ವಾರ್ ಸಿಚುವೇಶನ್, ಅದನ್ನ ಮೀರಿ ನಾವು ನೋಡೋದಾದ್ರೆ ಟೀಮ್ನ 5 ಪ್ಲೇಯರ್ಸ್ ಈಗ ರಡಾರಲ್ಲಿದ್ದಾರೆ, ಅಂದರೆ ಒಂದು ಡೇಂಜರ್ ಝೋನಲ್ಲಿದ್ದಾರೆ. ಒಳ್ಳೆ ಚೆನ್ನಾಗಿ ಹೋಗ್ತಿದೆ ಟೀಮ್, ಒಳ್ಳೆ ಕಾಂಬಿನೇಷನ್ ಇದೆ ಅಂತ ನಾವು ಅಂದ್ಕೊಂಡು ಈ ಸಲ 8 ಮ್ಯಾಚ್ ಗೆದ್ದಿದ್ದೀವಿ, ಇನ್ನೂ 3 ಮ್ಯಾಚ್ ಇದೆ. ಟೇಬಲ್ ಟಾಪ್ 2 ಆಗೋಕ್ಕೆ ಎಲ್ಲ ಅವಕಾಶಗಳಿದೆ. ಆದರೆ ನಮಗೆ 5 ಸಮಸ್ಯೆ, 5 ಪ್ಲೇಯರ್ಗಳಿಗೆ ಈಗ ಪ್ರಾಬ್ಲಮ್ ಇದೆ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರೊಮ್ಯಾರಿಯೋ ಶೆಫರ್ಡ್ ಆಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ಕೇಳಿದ್ರೆ ಅದರ ಕ್ಲಾರಿಫಿಕೇಶನ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಓಕೆನಾ? ನಂಬರ್ 1, ಫಿಲ್ ಸಾಲ್ಟ್ ಇಂದ ಶುರು ಮಾಡೋಣ. ಫಿಲ್ ಸಾಲ್ಟ್ 2 ಮ್ಯಾಚಿಂದ ಆಡ್ತಿಲ್ಲ. ಸ್ಟಾರ್ಟಿಂಗ್ ಅವರಿಗೆ ಫೀವರ್ ಇತ್ತು. ನಂತರ ನಾವು ಸ್ಟೇಡಿಯಂ ಹತ್ರ ಹೋಗಿ ನೋಡಿದಾಗ, ಮ್ಯಾಚ್ ಎಲ್ಲ ನೋಡೋಂಥ ಸಂದರ್ಭದಲ್ಲಿ ಸ್ವಲ್ಪ ಕ್ಲೋಸ್ ಸೋರ್ಸಸ್, RCB ಸೋರ್ಸ್ ಹೇಳಿದಂಥ ಪ್ರಕಾರ ಅವರಿಗೆ ಜ್ವರದ ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಫುಲ್ ಶಾಟ್ ಏನೋ ಹೊಡಿಬೇಕಾದ್ರೆ ಈ ಕತ್ತಿನ ನರ್ವ್ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ, ಪೇಯ್ನ್ ಆಗಿದೆ ಅಂತ ಸದ್ಯಕ್ಕೆ ಹೇಳಿದ್ರಲ್ಲಿ. ಇದನ್ನ ನಂಬೋದು ಅಂತ ನಾವು ಅನ್ಕೊಂಡಿದ್ದೀವಿ, ಅವರೇ ಹೇಳಿರೋದ್ರಿಂದ. RCB ಒಂದು ಕ್ಲೋಸ್ಡ್ ಸೋರ್ಸ್ ಇದು. ನಂಬರ್ 1 ಫಿಲ್ ಸಾಲ್ಟ್, ಒಂದೊಳ್ಳೆ ಸ್ಪೋರ್ಟಿಕ್ ಓಪನರ್, ಪರವಾಗಿಲ್ಲ. ಅವ್ರ ಬದಲು ಬೆತ್ತಲ್ ಬಂದ್ರು ಅಂತ ಏನೋ ತೊಂದರೆ ಆಗಿಲ್ಲ. ಇದು ನಂಬರ್ 1 ಫಿಲ್ ಸಾಲ್ಟ್. ಆಯ್ತಾ? ಎರಡನೇ ಸಮಸ್ಯೆ ಅಂತಂದ್ರೆ ದೇವದತ್ ಪಡಿಕ್ಕಲ್ ಆಲ್ರೆಡಿ ರೂಲ್ಡ್ ಔಟ್ ಆದ್ರು ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ. ಇದು ಎರಡನೇದು. ದೇವದತ್ ಪಡಿಕ್ಕಲ್ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು. ಇಬ್ರು ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಂತ ಪ್ಲೇಯರ್ಗಳು, ಫಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್ ಇಬ್ರು ಕೂಡ. ಇದು ಎರಡನೇ ಸಮಸ್ಯೆ. ಅವ್ರ ಬದಲು ಮಯಾಂಕ್ ಅಗರ್ವಾಲ್ ಈಗ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ. ಒಳ್ಳೆ ರಿಪ್ಲೇಸ್ಮೆಂಟ್, ಕೆಪಬಿಲಿಟಿ ಇದೆ, ಲಾಂಗ್ ಇನ್ನಿಂಗ್ಸ್ ಆಡ್ತಾರೆ, ಒಳ್ಳೆ ಕ್ವಿಕ್ ಆಗಿ ಸ್ಟ್ರೈಕ್ ರೇಟ್ ಅಲ್ಲಿ ಆಡುವಂತಹ ಪ್ಲೇಯರ್ ಮಯಾಂಕ್ ಅಗರ್ವಾಲ್. ಇದು ನಂಬರ್ 2. ಮೂರನೇದು ಬಂದು ನಮ್ಮ ಮೇನ್ ಸ್ಟ್ರೀಮ್ ಬೌಲರ್. ನಮ್ಗೆ ಈ ಸಲ ಕೆಲವೊಂದು ಮ್ಯಾಚ್ಗಳನ್ನು ಅವರೇ ಗೆಲ್ಸ್ಕೊಟ್ಟಿದ್ದು, ಕಂಟ್ರೋಲ್ ಮಾಡಿದ್ದು, 18 ವಿಕೆಟ್ ಪಡೆದು ಈಗ ಪರ್ಪಲ್ ಕ್ಯಾಪ್ ಲಿಸ್ಟಲ್ಲೂ ಕೂಡ ಇದ್ದಾರೆ. ಇಂಥ ಪ್ಲೇಯರ್ ಜಾಶ್ ಹೇಸಲ್ವುಡ್ ಈಗ ಆಡದೇ ಇರೋದು ಮತ್ತೊಂದು ಸಮಸ್ಯೆ. ಲುಂಗಿ ಎಂಗಿಡಿ ಬಂದು ಲಾಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಮಾಡಿದ್ರು. ಅವ್ರಿಗೆ ಕೊಟ್ಟಂತ ಅವಕಾಶ 4 ಓವರಲ್ಲಿ 3 ವಿಕೆಟ್ ಪಡೆದ್ರು, 30 ರನ್ ಕೊಟ್ಟು. ಹೇಸಲ್ವುಡ್ನ ಮಿಸ್ ಮಾಡ್ಕೊಳ್ಳಿಲ್ಲ ನಾವು ಅಷ್ಟಾಗಿ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಎಂಗಿಡಿ ಮಾಡಿದ್ರು. ಬಟ್ ಎಂಗಿಡಿ ಮತ್ತೆ ಹೇಸಲ್ವುಡ್ಗೆ ತುಂಬಾ ವ್ಯತ್ಯಾಸ ಇದೆ. ಕ್ಲಾಸ್ ವಿಚಾರಕ್ಕೆ ಬಂದಾಗ, ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ, ಅಂದ್ರೆ ಆ ಕೊನೆ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಎಂಗಿಡಿ ಎಲ್ಲಾ ಮ್ಯಾಚಲ್ಲೂ ಹೀಗೆ ಮಾಡ್ತಾರ ಗೊತ್ತಿಲ್ಲ, ಬಟ್ ಅವರು ಕೂಡ ಒಳ್ಳೆ ಪ್ಲೇಯರೇನೆ. ಇದು 3ನೇ ಪ್ಲೇಯರ್. 4ನೇ ಪ್ಲೇಯರ್ ಬಂದು ರಜತ್ ಪಟ್ಟಿದಾರ್. ಮೊನ್ನೆ CSK ಮ್ಯಾಚ್ ಅಲ್ಲಿ 11ನೇ ಓವರ್ ಸುಯೇಶ್ ಶರ್ಮಾ ಬೌಲಿಂಗ್ ಅಲ್ಲಿ ಜಡೇಜಾ ಅವರ ಒಂದು ಶಾಟ್ ಅನ್ನ ತಡೆಯುವಂತಹ ಸಂದರ್ಭದಲ್ಲಿ ಅವರಿಗೆ ಬೆರಳಿಗೆ ಏಟಾಗಿದೆ. ನೀವು ನೋಡಿರ್ಬೋದು, ಆ ಗ್ಯಾಪ್ ಅಲ್ಲಿ ಸ್ಟ್ಯಾಂಡ್ ಇನ್ ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಇದ್ರು ಒಂದಷ್ಟು ಓವರ್. ಆಮೇಲೆ ರಜತ್ ವಾಪಸ್ ಬಂದ್ರು. ಸ್ಟಿಲ್ ರಜತ್ ಅವರ ಆ ಬೆರಳು ಹೇಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬರಬೇಕಾಗಿದೆ. ಆಡ್ತಾರೆ ಅಂತಿದೆ LSG ಮೇಲೆ, ಸ್ಟಿಲ್ ಅದೊಂದು ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿದೆ. ನಿಂಗೆ ಕಂಪ್ಲೀಟ್ಲಿ ಫಿಟ್ ಇದಾರಾ, ರಿಸ್ಕ್ ತಗೊಳುತ್ತಾ ಏನೋ ಅನ್ನೋದು ಗೊತ್ತಾಗಬೇಕು RCB. ಬಟ್ ಸದ್ಯಕ್ಕೆ ಆಡ್ತಾರೆ LSG ಮ್ಯಾಚ್ ಶುಕ್ರವಾರ ಅಂತ ಇದೆ. ಇದು 4ನೇ ಪ್ಲೇಯರ್. 5ನೇ ಪ್ಲೇಯರ್ ಬಂದು ರೊಮ್ಯಾರಿಯೋ ಶೆಫರ್ಡ್. ಅವರು ಈ ಪ್ಲೇ ಆಫ್ನಲ್ಲಿ ಮಿಸ್ ಆಗ್ತಾರೆ, ಯಾಕಂದ್ರೆ ನ್ಯಾಷನಲ್ ಡ್ಯೂಟಿ ಇದೆ, ವೆಸ್ಟ್ ಇಂಡೀಸ್ ಟೀಮ್ಗೆ ಅವ್ರು ಆಡ್ತಾರೆ ಅನ್ನೋದು ಹೌದು. ಮೇ 21ನೇ ತಾರೀಕಿಂದ ಐರ್ಲೆಂಡ್ ಸೀರೀಸ್ ಇದೆ. ಆ ಒಂದು 15 ಮೆಂಬರ್ ಸ್ಕ್ವಾಡ್ ಅಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಅವರ ಹೆಸರು ವೆಸ್ಟ್ ಇಂಡೀಸ್ ಟೀಮ್ ಏನು ಮಂಡಳಿ ಏನಿದೆ, ಬೋರ್ಡ್ ಏನಿದೆ, ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಾದರೂ ಅವ್ರಿಗೆ ನ್ಯಾಷನಲ್ ಡ್ಯೂಟಿನೇ ಮುಖ್ಯ ಅಂತ ಅವ್ರು ಏನಾದರೂ ಹೊರಟ್ರೆ, ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂತಂದ್ರೆ ಮೇ ಬಿ ಅವ್ರನ್ನ ಕನ್ಸಲ್ಟ್ ಮಾಡಿರ್ತಾರೆ, ನೀನು ಅವೈಲೇಬಲ್ ಇದೆಯಾ ಇಲ್ವಾ ಅಂತ. ಕನ್ಸಲ್ಟ್ ಮಾಡದೆ ಒಂದು ಬೋರ್ಡ್ ಅನೌನ್ಸ್ ಮಾಡಲ್ಲ. ಇಲ್ಲಾಂದ್ರೆ ಹೀಗೂ ಇರಬಹುದು, ನಾವು ಅನೌನ್ಸ್ ಮಾಡಿದ್ಮೇಲೆ ಬರಬೇಕು ಅಷ್ಟೇನೆ ಅನ್ನೋ ರೀತಿಯಾಗಿ ಅಂತಾನು ಇರಬಹುದು. ಬಟ್ ಸ್ಟಿಲ್ IPL ಮತ್ತೆ ಈ ಕ್ರಿಕೆಟ್ ಬೋರ್ಡ್ಗಳ ನಡುವೆ ಒಂದಷ್ಟು ಒಡಂಬಡಿಕೆ ಇರುತ್ತೆ. ಇಷ್ಟು ಪ್ಲೇಯರ್ಗಳು ಅವೈಲೇಬಲ್ ಇರ್ತಾರೆ ನಮ್ಮ ಕಡೆಯಿಂದ, ಏನು ಸಮಸ್ಯೆ ಇಲ್ಲ ಅಂತ. ಬಟ್ ವೆಸ್ಟ್ ಇಂಡೀಸ್ ಅನೌನ್ಸ್ ಮಾಡಿರೋದು ನೋಡಿದ್ರೆ ಬಹುತೇಕ ರೊಮ್ಯಾರಿಯೋ ಶೆಫರ್ಡ್ ನಾನು ಬರ್ತಾ ಇದ್ದೀನಿ ಅಂತ ಅವ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರ್ಬೋದು. ಹಾಗಾಗಿ ರೊಮ್ಯಾರಿಯೋ ಶೆಫರ್ಡ್ ಏನಾದರೂ ಪ್ಲೇಯರ್ಸ್ ಅಲ್ಲಿ ಹೋದ್ರೆ ಮತ್ತೊಂದು ಹೊಡೆತ ಗುರು. ಇದು 5 ಪ್ಲೇಯರ್ಗಳು, ಅದರಲ್ಲಿ ರಜತ್ತು ಸ್ವಲ್ಪ ಅವ್ರು ಆಡೋ ಥರ ಇದೆ. ಹೇಸಲ್ವುಡ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಫಿಲ್ ಸಾಲ್ಟ್ 50-50 ಇದೆ. ಪಡಿಕಲ್ ರೂಲ್ಡ್ ಔಟ್. ಈಗ ರೊಮ್ಯಾರಿಯೋ ಶೆಫರ್ಡ್ ಕೊನೆ ಹಂತದಲ್ಲಿ ಅವ್ರೇನಾದ್ರೂ ಪುಲ್ ಆಫ್ ಮಾಡಿದ್ರೆ, ಇಲ್ಲ ನಾನು ಆಡ್ತೀನಿ RCBಗೆ ಅಂತ ಬಚಾವ್. ಇಲ್ಲದೆ ಹೋದ್ರೆ ನಾವು ಲಿವಿಂಗ್ ಸ್ಟೋನ್, ಬೆತ್ತಲ್, ಎಂಗಿಡಿ ಇಂಥ ಪ್ಲೇಯರ್ಸ್ನೇ ನಂಬ್ಕೊಂಡು ಆಡಬೇಕಾಗುತ್ತೆ. ಜೊತೆಗೆ ತುಷಾರ ಅಂತ ಪ್ಲೇಯರ್ಸ್ ಇದ್ದಾರೆ. ಸೊ ಈ ಥರ ಇದೆ ಸಿಚುವೇಶನ್. ನೋಡೋಣ, ಇನ್ನೇನಾದ್ರು ಅಪ್ಡೇಟ್ ಇದ್ರೆ ಖಂಡಿತ ನಿಮಗೆ ಕೊಡ್ತೀನಿ. ನಮಸ್ಕಾರ.